ಶಾಸಕರ ತವರು ಕ್ಷೇತ್ರದಲ್ಲೇ ಸರ್ಕಾರಿ ಬಸ್ ಇಲ್ಲ ಅಂದ್ರೆ ಆ ಊರಿನ ಅಭಿವೃದ್ಧಿಯಾದ್ರೂ ಹೇಗೆ ಸಾಧ್ಯ? ಎಸ್, ನಾವೀಗ ಹೇಳಲು ಹೊರಟಿರೋದು ಮಾನ್ವಿ ಬಲಟಗಿ ಗ್ರಾಮದ ದುಸ್ಥಿತಿ ಬಗ್ಗೆ. ಮಾನ್ವಿ ಶಾಸಕ ಹಂಪಯ್ಯ ನಾಯಕ ಅವರ ತವರೂರು ಬಲ್ಲಟಗಿ ಗ್ರಾಮಕ್ಕೆ ಸರ್ಕಾರಿ ಬಸ್ ಬರದ ಕಾರಣ ವಿದ್ಯಾರ್ಥಿಗಳು ನಿತ್ಯ ಆಟೋಗಳಿಗೆ ಹೋಗಬೇಕಾದ ದುಸ್ಥಿತಿ ಬಂದೋಗಿದೆ. ದಿನ ಸರಿಯಾಗಿ ಬಸ್ ಬಿಡ್ತಾ ಇಲ್ಲ. ಗವಿಗೆಟ್ ಗ್ರಾಮಕ್ಕೆ ದಿನ ಒಂದೊಂದು ಕಾರಣ ಹೇಳ್ತಿದ್ದಾರೆ. ನಾವು ವಿದ್ಯಾರ್ಥಿಗಳ ಪರಿಸ್ಥಿತಿ ಏನು ಎಂಬುದು ಸ್ವಲ್ಪ ಆದ್ರೂ ತಿಳ್ಕೊಂಬೋದಿಲ್ಲ. ದಿನ ಒಂದು ಕಾರಣ, ಕಂಡಕ್ಟರ್ ಇಲ್ಲ, ಡ್ರೈವರ್ ಇಲ್ಲ ಅಂತಾರೆ. ಬಸ್ನಲ್ಲಿ ಅಷ್ಟು ಜನ ಕೂತಿದ್ರು, ದಿನ ಒಂದೊಂದು ಕಾರಣ ಹೇಳಿದ್ರೆ ವಿದ್ಯಾರ್ಥಿಗಳು ಎಲ್ಲಿ ಚಾರ್ಜ್ ಕೊಟ್ಟು ಹೋಗ್ತಾರೆ ಆಟೋಕ? ವಿದ್ಯಾರ್ಥಿಗಳ ಪರಿಸ್ಥಿತಿ ಏನು ಎಂಬುದು ಸ್ವಲ್ಪ ಆದ್ರೂ ತಿಳ್ಕೊಳ್ಳಿಲ್ಕರೆ ಏನು? ಈ ಸಿದ್ದರಾಮಯ್ಯನವರು ಉಚಿತ ಪ್ರಯಾಣ ಅಂತ ಮಾಡಿದ್ದಾರೆ, ಅದು ಯೂಸ್ ಮಾಡ್ಕೋಬಹುದು. ಇವರು ಇಷ್ಟು ಮಾಡಿದ್ರಿಗಿನ ನಾವು ಹೆಂಗಂತ ಮಾಡಬಹುದು? ವಿದ್ಯಾರ್ಥಿ ಜೀವನ ಏನಂಬುದು ಸ್ವಲ್ಪ ಆದ್ರೂ ತಿಳ್ಕೊಂಬೋದಿಲ್ಲ. ರಾಯಚೂರು ಜಿಲ್ಲೆಯ ಮಾನ್ವಿ ಡಿಪೋದಿಂದ ಸಿರವಾರ ತಾಲೂಕಿನ ಬಲ್ಲಟಗಿ ಗ್ರಾಮಕ್ಕೆ ನಿತ್ಯ ಬಸ್ ಸಂಚಾರವಾದರೆ ಈ ಮಾರ್ಗದ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರಿಗೆ ಅನುಕೂಲವಾಗುತ್ತದೆ. ಆದರೆ ಶಾಸಕ ಹಂಪಯ್ಯ ನಾಯಕ ಅವರ ಸ್ವಗ್ರಾಮ ಬಲ್ಲಟಗಿ ಗ್ರಾಮಕ್ಕೆ ಬಸ್ ಬರುತ್ತಿಲ್ಲವಾಗಿದ್ದರಿಂದ ವಿದ್ಯಾರ್ಥಿಗಳು ಕಿಡಿಗಾರಿದ್ದಾರೆ. ಕಾಲೇಜಿಗೆ ಹೋಗಿ ಬರಬೇಕಾದ್ರೆ ವಿದ್ಯಾರ್ಥಿಗಳು ಡಿಪೋ ಮ್ಯಾನೇಜರ್ ಹತ್ರ ವಾದ ಮಾಡ್ತಾ ಇದ್ರು. ಏನಂತ ನೋಡಿದಾಗ ಏನು ಡಿಪೋ ಮ್ಯಾನೇಜರು ಬಸ್ ಬಿಡಲ್ಲ, ಏನು ಮಾಡ್ಕೊತೀರಾ ಮಾಡ್ಕೊಳ್ಳಿ ಅಂತಂದು ವಿಚಾರಣೆ ಅಧಿಕಾರಿ ಅಂದರು. ಕಾಲ್ ಮಾಡಿ ನಾವು ಡಿಪೋ ಮ್ಯಾನೇಜರ್ ಅವ್ರನ್ನ ಕೇಳಿದಾರ, ನಮ್ಮ ಪರಿಸ್ಥಿತಿ ನಮಗೆ ಗೊತ್ತು, ನೀವೇನು ಅದನ್ನು ಕೇಳ್ತೀರಿ, ಬಸ್ಸು ಬಂದರೆ ಹೋಗ್ರಿ, ಇಲ್ಲ ಅಂತಂದರೆ ಇಲ್ಲ ಅನ್ನೋ ಮಾತುಗಳನ್ನು ಆಡ್ತಿದ್ರು. ಬಸ್ಸುಗಳು ಕಡಿಮೆ ಇದ್ದಾವೆ ಅಂತ ಹೇಳ್ತಾರೆ, ಇಲ್ಲ ಅಂತಂದರೆ ಕಂಡಕ್ಟ್ರು ಕಡಿಮೆ ಇದ್ದಾರೆ, ಡ್ರೈವರ್ ಇಲ್ಲ ಅಂತಂತಂದು ಪ್ರತಿಯೊಂದಕ್ಕೂ ರೀಸನ್ ಹೇಳ್ತಾ ಇದ್ದಾರೆ. ಶಾಸಕ ಹಂಪಯ್ಯ ನಾಯಕ ಅವರೇ, ನಿಮ್ಮ ಗ್ರಾಮಕ್ಕೆ ಬಸ್ ಬರುತ್ತಿಲ್ಲವೆಂದರೆ ನಿಮ್ಮ ಊರಿನ ಹಾಗೂ ವಿದ್ಯಾರ್ಥಿಗಳ ಸಮಸ್ಯೆಯಾದರೂ ಕೇಳಿ. ನೀವು ಎಸಿ ರೂಮ್ ಅಲ್ಲಿ ಕೂತು ಜುಮ್ಮೆಂದು ತೆರಳುತ್ತಿದ್ದರಿಂದ ಗ್ರಾಮಸ್ಥರ ಸಮಸ್ಯೆಯಾದರೂ ಕೇಳಿ ಸಾಹೇಬ್ರೆ. ಏನು ಸಮಸ್ಯೆ ಇಲ್ಲ, ಬಸ್ಸಿಂದ ಸಮಸ್ಯೆ. ಶಾಲೆ ಹೋದ ಮಕ್ಕಳಿಗೆ ಬಸ್ ಇಲ್ಲ ಸರಿಯಾಗಿ. ನಾವು ಕೇಳಿದರೆ ಡ್ರೈವರ್ ಇಲ್ಲ, ಕಂಡಕ್ಟರ್ ಇಲ್ಲ. ಮೊನ್ನೆ ಓಸಲ್ಲ ಕೇಳಿದೆ ನಾನು 8 ವರ್ಷ ಮೊದಲು, ಡ್ರೈವರ್ ಕಂಡಕ್ಟರ್ ಡ್ರೈವರ್ ಇಲ್ಲ. ನಾವೇನು ಮಾಡಮ್ರಿ ಅಂತಾರೆ ಕಂಟ್ರೋಲ್ ಕೇಳಿದ್ರೆ. ಏನು ಮಾಡೋದು ನಾವು? ಬಸ್ ಹೆಂಗಂದ್ರೆ ನಾವೇನು ಮಾಡಮ್ರಿ, ಕೇಳ್ರಿ ಹೋಗ್ಯಲ್ಲೇ ಅಂತಾರೆ. MLA ಸಾಮಂತಲ್ಲಿ ಹೋಗಿ ಕೇಳ್ರಿ ಅಂತಾರೆ. ಏನು ಎಲ್ಲಿ ಕೇಳ್ಬೇಕು? ಕೇಳಿದ್ರೆ ಆತ ಹೋಗಿ ಕೇಳಿಲ್ರಿ ನಾವು. ಸಾವುಕಾರನ ಹೋಗಿ ಕೇಳಿ ಅದು ಕೇಳಿದ್ರೆ ಏನಾರು ಹೇಳ್ತಾರೆ ಬಿಡು. ಮತ್ತು 10 ಆತ ಬಸ್ ಬಿಡೋಕೆ ತಯಾರಿಲ್ಲ ನೋಡು ಹೆಂಗದ. ಊರವರು ಮತ್ತು ಹೇಳ್ಬೇಕಿಲ್ಲ ಬಸ್ ಬಿಡ್ರಿ. ಮಕ್ಕಳು, ಸಣ್ಣ ಮಕ್ಕಳು, ಶಾಲೆ ಓದೋ ವಿದ್ಯಾರ್ಥಿ ಎಲ್ಲ ಇದು ಮಾಡ್ತವೆ. ಮತ್ತು ಅವರು ಹೇಳೋಕ್ಕೆ ತಯಾರಿಲ್ಲ. ನಾವು ಈ ಕಂಟ್ರೋಲ್ ಕೇಳಿದ್ರೆ ಕೇಳ್ರಿ ಅಲ್ಲಿ ಹೋಗಿ ಅದ್ರಾಗ ಎಲ್ಲೇ ಹೇಳ್ತಾರೆ ಏನೋ ಸುಳ್ಳು. ಬಸ್ಸು ಎಲ್ಲ ಕೇಳ್ತೀವ್ರಿ ನಾವು. 8 ದಿವ್ಸ 4 ದಿವ್ಸ ಬರೋದು ಹೋಗೋದು ಬರೀ ಇದೇ ದಿವ್ಸ. ಒಂದು ದಿವ್ಸ ಬಂದ್ರೆ ಒಂದು ದಿವ್ಸ ಬರಲ್ಲ. ಏನಾಯ್ತು ಅಂತ ಇಲ್ಲಿ ಕಂಟ್ರೋಲ್ ಕೇಳಿದ್ರೆ ಡ್ರೈವರ್ ಇದ್ರೆ ಕಂಡಕ್ಟರ್ ಡ್ರೈವರ್ ಇಲ್ಲ. ವಿದ್ಯಾರ್ಥಿಗಳು ನಮ್ಮ ಊರಿಗೆ ಬಸ್ ಬಿಡಿ ಎಂದು ಬಸ್ ನಿಲ್ದಾಣ ಅಧಿಕಾರಿಗಳನ್ನ ಕೇಳಿದರೆ ನಮ್ಗೆ ಗೊತ್ತಿಲ್ಲ, ಡಿಪೋ ಮ್ಯಾನೇಜರ್ ಅವರನ್ನ ಕೇಳಿ ಎಂದು ಆವಾಜ್ ಹಾಕುತ್ತಾರೆ. ಹೀಗಾಗಿ ವಿದ್ಯಾರ್ಥಿಗಳು ಏನು ತೋಚದೆ ಆಟೋಗಳನ್ನ ಹಿಡಿದು ಊರಿಗೆ ತೆರಳಬೇಕಾಗಿದೆ. ಪ್ರತಿದಿನ ಇದೇ ಸಮಸ್ಯೆ. ರೋಡ್ ಸರಿ ಇಲ್ಲ, ರೋಡ್ ಅಂತೂ ಸರಿ ಇಲ್ಲ. ಆಳ್ದಾಳ ಮೇಲೆ ಬೆಳಗ್ಗೆ 8 ಗಂಟೆಗೆ ಬಸ್ ಬಂದರೆ ಆಳ್ದಾಳಿಗೆ ಹೋಗ್ಬಿಟ್ಟು ಮತ್ತೆ ಅವ್ರು ರಿಟರ್ನ್ ಮಾಡ್ಕೊಂಡ್ಗೆ ತುಂಬ ಜನ ಆಗ್ತಾರೆ. ಕೆಲವೊಬ್ಬರಿಗೆ ಇರೋಕ್ಕೆ ಜಾಗನೂ ಇರಲ್ಲ. ಒಂದೇ ಬಸ್, ಅದು ನಾರ್ಮಲ್ ಬಸ್, ದೊಡ್ಡ ಬಸ್ಸೂ ಅಲ್ಲ, ಚಿಕ್ಕ ಬಸ್. ಅದು ಪ್ರತಿದಿನ ಒಂದು ವಾರ ಬಂತ ಬಸ್ಸು, ತಿರುಗಿ ವಾರ ದಿನ ಏನೋ ಒಂದು ಸಮಸ್ಯೆ. ಬೆಳಗ್ಗೆ ರಾತ್ರಿ 8 ಗಂಟೆಗೆ ಬಂದಿದ್ದು ಬೆಳಗ್ಗೆ 6 ಗಂಟೆಗೆ ಬರೋಲ್ಲ. ರಾತ್ರಿ 7ವರೆಗೆ ಬಸ್ ಹೋಗುತ್ತಾ. ಅಷ್ಟೊತ್ತ ನಾವೇನು ಮಾಡ್ಬೇಕನ್ನೋದು ಗೊತ್ತಾಗ್ತಿಲ್ಲ. ಬೆಳಗ್ಗೆ ಅಂತೂ ಈ ಊರು ಬೆಳಗ್ಗೆ ಅಂತ ಮತ್ತೆ ಸಂಗಪುರದಿಂದ ಮಲ್ಲಿನ ಮಡಗ 1 ಗಂಟೆ ಬಸ್ಸು. ಎಲ್ಲ ಹುಡುಗರು ತುಂಬ ಜನ, ನಿಂದ್ರಕ್ಕೂ ಜಾಗ ಇರಲ್ಲ, ಅಷ್ಟು ಸಮಸ್ಯೆ. ಏನಾದರೂ ಬಿದ್ದು ಅದನ್ನು ಹುಡುಗರಿಗೆ ಇದಾಗ್ತದೆ. ಬೆಳಗ್ಗೆ 6 ಗಂಟೆಗೂ ಬರುತ್ತೋ 7 ಗಂಟೆಗೆ ಬರುತ್ತೋ ಗೊತ್ತಿಲ್ಲ. ನಮ್ಮದು ಬೆಳಗ್ಗೆ 8:30 ಸ್ಟಾರ್ಟ್ ಆಗುತ್ತಾ. ಇಲ್ಲಿಗೆ ಬರೋಕ್ಕೇ ಲೇಟ್ ಆಗಿರುತ್ತೆ. ಆಲ್ರೆಡಿ ಬರೋಂಗಿದ್ರೆ 6 ಗಂಟೆಗೆ ಬರಬೇಕು.